ಹೇಳಿ ಅಕ್ಕ ಒಳಗೆ ಯಾರು ಅಡ್ಡ ವಾಯ್ಸ್ ಕಡಿಮೆ ಮಾಡಕ್ಕಲ್ವಾ? ಓಂ ನಮೋ ವಿಶ್ವಕರ್ಮಣೆ. ಕೋತಲೂರು ಶ್ರೀ ವೀರಬ್ರಹ್ಮಯ್ಯನವರ ಅನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಈ ಕೋತಲೂರು ವೀರಬ್ರಹ್ಮಯ್ಯನವರ 308ನೇ ಆರಾಧನಾ ಮಹೋತ್ಸವಕ್ಕೆ ಇಂದು ತುಂಬಾ ವಿಜೃಂಭಣೆಯಿಂದ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ನಮ್ಮ ಸಮಾಜದ ಬಂಧುಗಳು ಹಾಗೂ ಈ ಏನು ಸಂಸ್ಥೆ ಇದೆ ಇಲ್ಲಿ, ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ತುಂಬಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಈ ಸುತ್ತಮುತ್ತಲಿನ ಭಾಗದ ಎಲ್ಲ ಭಕ್ತಾದಿಗಳು ಹಾಗೆ ನಮ್ಮ ವೀರಬ್ರಹ್ಮಯ್ಯನವರ ಶಿಷ್ಯಂದ್ರು, ಅವರ ಅನುಯಾಯಿಗಳು ಎಲ್ಲ ಇಂದು ಈ ಕಾರ್ಯಕ್ರಮವನ್ನ ತುಂಬಾ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದ್ದಾರೆ. ಉತ್ತಮವಾಗಿ ನಾವು ವೀರಬ್ರಹ್ಮಯ್ಯನವರು ಇಲ್ಲಿ ಬಾಲ್ಯವನ್ನ ಕಳೆದಿರೋದು, ಇದು ಈ ಜಾಗ ಅದು ನಮ್ಗೆ ನಮ್ಮ ನಿಜವಾಗ್ಲೂ ನಮ್ಗೆ ಕರ್ನಾಟಕಕ್ಕೆ ಇದೊಂದು ಕೊಡುಗೆ. ಬ್ರಹ್ಮಯ್ಯನವರು ಇಲ್ಲಿಂದ ಅವರ ವಿದ್ಯಾಭ್ಯಾಸವನ್ನ ಶುರು ಮಾಡಿ ಆನಂತರ ಕಡಪದ ಪೋತ್ಲೂರ್ಗೆ ಅಲ್ಲಿ ಹೋಗಿ ಅಲ್ಲಿ ಅವರ ತಮ್ಮ ಕಾಲಜ್ಞಾನವನ್ನ ಅಲ್ಲಿ ಬರೆದಿದ್ದವರು. ಆದ್ರೆ ಇಲ್ಲಿಂದ ಅವ್ರು ಶುರು ಮಾಡಿದ್ದು ನಮ್ಗೆಲ್ಲ ತುಂಬಾ ಈ ಭಾಗದ ನಾವೆಲ್ಲರಿಗೂ ಒಂದು ಹೆಮ್ಮೆ ಸಂಗತಿ. ಈಗ ಪ್ರಮುಖವಾಗಿ ಏನಂದ್ರೆ ನಮ್ಗೆ ಮುಖ್ಯವಾಗಿ ನಾವು ಏನಿಲ್ಲಿ ಈ ಮಠದ ಜಾಗ ಇದೆ, ಈ ಜಾಗವನ್ನ ರಕ್ಷಣೆ ಮಾಡುವುದು ಈಗ ಮುಖ್ಯ ಈಗ ಇರುವ ಒಂದು ಪ್ರಮುಖ ಕೆಲಸ. ಇದು ನನ್ನ ಸರ್ಕಾರಕ್ಕೂ ನಾನು ಬೇಡಿಕೆ ಇಡ್ತೇನೆ. ಇದೇನು ನಮ್ಮ ಪೋತ್ಲೂರು ವೀರಬ್ರಹ್ಮಯ್ಯನವರು ಈ ಪಾಪಾಗ್ನಿ ಮಠದ ಜಾಗ ಇದೆ, ಈ ಜಾಗವನ್ನ ಸಂರಕ್ಷಣೆ ಮಾಡ್ಬೇಕು ನಾವು. ಇದರ ಮೂಲ ದಾಖಲೆ ಏನಿದೆ, ಈ ದಾಖಲೆ ಪ್ರಕಾರ ನಮಗೆ ಇಲ್ಲಿ ಏನು ಜಾಗ ಇದೆ, ಈ ಪಾಪಾಗ್ನಿ ಮಠದ ಜಾಗ ಅದು ನಮ್ಮ ಇಲ್ಲಿ ಏನ್ ನಮ್ಮ ಸಮಾಜದವ್ರು ಇದ್ದಾರೆ, ನಮ್ಮ ಸಮಾಜ ಸಂಘ ಇದೆ, ಈ ಮಠಕ್ಕೆ ಅದು ಸಂಪೂರ್ಣವಾಗಿ ಮಠಕ್ಕೆ ಸೇರ್ಬೇಕು. ಇದ್ರ ಬಗ್ಗೆ ಸರ್ಕಾರ ಮತ್ತೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಇದು ಖಂಡಿತ ನಾವು ಸರ್ಕಾರ ಇದನ್ನು ಅಧ್ವಸ್ ಮಾಡಿಕೊಟ್ರೆ ನಾವು ಈ ಸರ್ಕಾರದಿಂದ ಹಾಗೂ ನಮ್ಮ ಸಮಾಜದಿಂದಾನೇ ಇದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸುವ ಕೆಲಸ ನಮ್ಮ ಸಮಾಜದಿಂದ ನಾವೇ ಮಾಡ್ತೇವೆ. ಅದಕ್ಕೆ ನಮ್ಮ ಸರ್ಕಾರದಿಂದ ಆಗ್ಲಿ ನಮ್ಮಿಂದ ಆಗ್ಲಿ ಸಂಪೂರ್ಣ ಸಹಕಾರ ಇರುತ್ತೆ. ಪ್ರಥಮವಾಗಿ ಇದಕ್ಕೆ ನಮ್ಗೊಂದು ಇಲ್ಲಿ ಒಂದು ಹದ್ದುಬಸ್ತ್ ಮಾಡಿ ನಮ್ಗೆ ಈ ಸಂಪೂರ್ಣವಾದ ಒಂದು ನಮ್ ಚಿತ್ರಣ ಬೇಕಿಲ್ಲಿ. ನಮ್ಗೆ ಎಷ್ಟು ಜಾಗ ಇದೆ, ನಮ್ದು ಪೂರ್ವಜರು ನಮ್ಗೆ ಎಷ್ಟು ಬಿಟ್ಟೋಗಿದ್ದಾರೆ ಇಲ್ಲಿ ಜಾಗ, ಆ ಜಾಗ ನಮ್ಗೆ ಮತ್ತೆ ವಾಪಸ್ಸು ನಮ್ಮ ಸಮಾಜಕ್ಕೆ ಬರಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೀನಿ. ಈ ನಿಟ್ಟಿನಲ್ಲಿ ನಮ್ಮಲ್ಲಿರುವ ಈ ಭಾಗದ ನಮ್ಮ ಚಿಕ್ಕಬಳ್ಳಾಪುರದ ಏನ್ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳಿದ್ದಾರೆ, ಅವರು ನಮ್ಮ ಸರ್ಕಾರಕ್ಕೆ ಬೇಡಿಕೆ ಇಡಬೇಕು. ಸರ್ಕಾರದ ಜೊತೆಗೆ ನಾನು ಸಹ ಅವ್ರ ಜೊತೆಗೆ, ನನ್ನ ಸರ್ಕಾರ ಜೊತೆಗೆ ನಾನು ಸಹ ಅವ್ರ ಜೊತೆಗೆ ಇರ್ತಾನೆ. ಸರ್ಕಾರದಲ್ಲಿ ಬೇಡಿಕೆ ಇಡೋಣ, ನಮ್ ಏನ್ ಜಾಗ ಇದೆ ಇದು ನಮ್ ಜಾಗ ನಮಗೆ ಸೇರ್ಬೇಕು ಅಂತೇಳಿ ನನ್ನ ಸರ್ಕಾರದ ಒಕ್ಕೂರ್ಲಿಂದ ನಾವೆಲ್ಲ ವಿಶ್ವಕರ್ಮ ನಮ್ಮ ಸಮಾಜದವ್ರು ಎಲ್ಲರೂ ಒಕ್ಕೂರ್ಲಿಂದ ನಾವು ಕೇಳ್ತಾ ಇದ್ವಿ. ಅಲ್ಲ, ಇದೇನಾಗಿದೆ ಅಂದ್ರೆ ಮೊದ್ಲಿಂದಾನು ಇಲ್ಲಿ ಭಜನೆ ಅಂತ ಆ ರೀತಿ ಎಲ್ಲ ಇಲ್ಲಿನ ಚಿಕ್ಕಬಳ್ಳಾಪುರದಾಗ್ಲಿ ಸುತ್ತಮುತ್ತ ಜನ ಬಂದು ಇಲ್ಲಿ ಭಜನೆ ಮಾಡ್ತಾ ಇದ್ರು. ನಾನೇ ಚಿಕ್ಕ ವಯಸ್ಸಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ನಾವು ನಮ್ಮ ಹಿರಿಯರೆಲ್ಲ ಇಲ್ಲಿ ಬಂದು ಭಜನೆ ಮಾಡ್ತಾ ಇದ್ರು. ಇಲ್ಲಿ ಆ ರೀತಿ ಸ್ವಾಮೀಜಿಗಳ ಪರಂಪರೆ ಇರಲಿಲ್ಲ. ಭಜನೆ ಎಲ್ಲ ಬಂದು ಭಜನೆ ಮಾಡಿ ಇಲ್ಲಿ ವೀರಬ್ರಹ್ಮಯ್ಯನವ್ರನ್ನ ನೆನೆಸಿ ಭಜನೆ ಮಾಡಿ ಆರಾಧನೆ ಮಾಡ್ತಾ ಇದ್ರು. ಅವಾಗ್ಲಿಂದನೂ ಆರಾಧನೆ ಮಾಡ್ತಾ ಇದ್ದು. ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಇದು ಮೊದಲು ನಮ್ ಜಾಗ, ನಮ್ ಟ್ರಸ್ಟ್ ಏನಿದೆ ಇಲ್ಲಿ, ನಮ್ ಮಠ ಏನಿದೆ, ನಮ್ ಜಾಗ ಬಂದ್ಮೇಲೆ ಆಮೇಲೆ ಯಾರಾದ್ರೂ ನಮ್ ಒಬ್ಬ ಸ್ವಾಮೀಜಿನ ಇಲ್ಲಿ ನೇಮಿಸೋಣ. ಮೊದಲು ನಮ್ ಜಾಗ ನಮ್ಗೆ ಬೇಕಾಗಿದೆ. ನಾವು ನಿಮ್ಗೆ ತಿಳಿಬಹುದು, ನಾವು ಇಲ್ಲಿ ವೀರಬ್ರಹ್ಮಯ್ಯನವರು ಈ ಆಂಧ್ರ ಭಾಗದ ಗಡಿ ಭಾಗದಲ್ಲಿ ವೀರಬ್ರಹ್ಮಯ್ಯನವರು ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದಪ್ಪಾಜಿ ಅವರಿದ್ದಾರೆ. ಕಲ್ಯಾಣ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಗೆ ಮೌನೇಶ್ವರರು ಇದ್ದಾರೆ. ಆದ್ರೆ ನಾವು ಯಾರನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ಲ. ನಾವು ಈ ಭಾಗದಲ್ಲಿ ಮೌನೇಶ್ವರ ಯಾರು ಅಂದ್ರೆ ಗೊತ್ತೇ ಇಲ್ಲ. ಆ ಭಾಗದಲ್ಲಿ ಹೋಗಿ ವೀರಬ್ರಹ್ಮಣ್ಯ ಸ್ವಾಮಿ ಅವರು ಅಂದ್ರೆ ಗೊತ್ತಿಲ್ಲ. ನೀವು ಅಲ್ಲೂ ಸಿದ್ದಪ್ಪಾಜಿ ಕಡೆ ಎಲ್ಲ ಬಂದು ವೀರಬ್ರಹ್ಮಣ್ಯವರು ಅಂದ್ರೆ ಅವ್ರಿಗೆ, ಆದ್ರೆ ನಾವು
ಎಲ್ಲ ಇಡೀ ಕರ್ನಾಟಕದ ವಿಶ್ವಕರ್ಮ ಒಕ್ಕೂಟನಾಗಿ ಎಲ್ಲ ನಮ್ಮನ್ನ ನಾವು ಗುರುತಿಸ್ಕೊಳ್ಳಲ್ಲಿ ನಾವು ಸಹ ಸ್ವಲ್ಪ ಎಲ್ಲೋ ನಮ್ಮನ್ನ ನಾವು ಪ್ರಚಾರ ಮಾಡ್ಕೊಂಡಲ್ಲಿ ನಾವು ಎಲ್ಲೋ ಕಡಿಮೆ ಮಾಡಿದ್ವಿ. ಬೇರೆ ಸಮಾಜದೆಲ್ಲ ಮಠಗಳು ಅವರ ಸ್ವಾಮೀಜಿಗಳನ್ನೆಲ್ಲ ಅವ್ರು ಇಡೀ ದೇಶಕ್ಕೆ ಪ್ರಚಾರ ಮಾಡಿದ್ದಾರೆ. ನಾವು ಕಾಲಜ್ಞಾನ ಬರೆದ ನಮ್ಮ ವೀರಬ್ರಹ್ಮಯ್ಯನವ್ರನ್ನ ಎನ್ ಟಿ ರಾಮರಾವ್ ಅವರೇನೋ ಒಂದು ಸಿನಿಮಾ ಮಾಡಿದ್ರು, ಅದರಿಂದ ಸ್ವಲ್ಪ ನಮ್ಗೆ ಒಂಚೂರು ಪ್ರಚಾರ ಸಿಕ್ತೇ ಹೊರತು, ಆದ್ರೂ ಇನ್ನೂ ಇಡೀ ಪ್ರಚಾರ ಆಯ್ತು. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮೌನೇಶ್ವರರ ರೀತಿ ಇಲ್ಲಿನ ವೀರಬ್ರಹ್ಮಯ್ಯನವರು ಸಹ ಅಲ್ಲಿನವ್ರಿಗೆ ಇಲ್ಲಿನ ಪರಿಚಯ ಆಗ್ಬೇಕು, ಇಲ್ಲಿನವ್ರಿಗೆ ಅಲ್ಲಿನ ಎಲ್ಲ ನಮ್ಮ ಇಡೀ ರಾಜ್ಯಕ್ಕೆ ನಮ್ಮ ವೀರಬ್ರಹ್ಮಣ್ಯವರು ನಾವು ಗುರುತಿಸ್ಬೇಕಂತೇಳಿ ಎಲ್ಲ ನಮ್ಮ ಸಮಾಜದ ಪರವಾಗಿ ನಾನು ಕೇಳ್ಕೊತೇನೆ. ಬನ್ನಿ